ಸುಪ್ರೀಂ ಕೋರ್ಟ್ ತೀರ್ಪು ಇದ್ದುದರಿಂದ ಒಳ ಮೀಸಲಾತಿ ಜಾರಿ ತರಲಿಕ್ಕೆ ಯಾವ ಸರ್ಕಾರಗಳು ಆಗಲಿಲ್ಲ. ಆದರೆ ಎಲ್ಲ ಸರ್ಕಾರಗಳು ಕೂಡ ಹೌದು ಈ ಮಾದಿಗ ಸಮುದಾಯದವರಿಗೆ ಅನ್ಯಾಯ ಆಗಿದೆ, ಇದನ್ನು ಸರಿಪಡಿಸ್ಬೇಕಿರ್ತಕ್ಕಂಥ ಅನುಕಂಪದ ಮಾತುಗಳನ್ನು ಆಡ್ತಾ ಬಂದಿದ್ದರು. ಆದರೆ ನಮ್ಮ ಅದೃಷ್ಟ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ, ಕೊಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಆಜ್ಞೆ ಬಂದಿದ್ದರಿಂದ ಅವತ್ತೇ ಮಾದಿಗರಿಗೆ ಈ ರಾಜ್ಯದಲ್ಲಿ ಸ್ವತಂತ್ರ ಬಂದಷ್ಟು ಸಂತೋಷ ಆಯಿತು. ಈಗ ನಮ್ಮ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಅಧಿಕಾರ, ಹಿಂದುಳಿದ ವರ್ಗದ ನಾಯಕ, ಶೋಷಿತರ ಬಗ್ಗೆ ಅಪಾರವಾದಂಥ ಕಾಳಜಿ ಇರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಒಳ ಮೀಸಲಾತಿ ಜಾರಿ ತರಲಿಕ್ಕೆ ಒಂದು ಸಮೀಕ್ಷೆಯನ್ನು ಮಾಡ್ತಾರೆ. ಶೆಡ್ಯೂಲ್ ಕಾಸ್ಟ್ನಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನ್ ಎಷ್ಟಿದೆ, ಅವರ ಹಿಂದುಳಿಕೆ ಏನು, ಯಾವ್ಯಾವ ಜನಾಂಗ ಯಾವ್ಯಾವ ಪ್ರಮಾಣದಲ್ಲಿ ಆರ್ಥಿಕ ಸೌಲಭ್ಯವನ್ನು ಪಡೆದಿದ್ದಾರೆ, ಸಾಕ್ಷರತೆ ಯಾವ ಪ್ರಮಾಣದಲ್ಲಿ ಇದಾಗಿದ್ದಾರೆ, ಎಷ್ಟು ಉದ್ಯೋಗವನ್ನು ಪಡೆದಿದ್ದಾರೆ, ಯಾವ ಜನ ಉದ್ಯೋಗ ಪಡಲಿಕ್ಕಾಗಿಲ್ಲ, ಯಾವ ಸಮುದಾಯ ಜಮೀನನ್ನು ಹೊಂದಿದೆ, ಯಾವ ಸಮುದಾಯ ಜಮೀನನ್ನು ಹೊಂದದೇ ಇರ್ತಕ್ಕಂಥದ್ದು ಎಷ್ಟು ಜನ ಇದ್ದಾರೆ, ಎಷ್ಟು ಜನರಿಗೆ ಬಾಡಿಗೆ ಮನೆಯಲ್ಲಿದ್ದಾರೆ, ಜೋಪಡಿಯಲ್ಲಿದ್ದಾರೆ, ಇವನ್ನೆಲ್ಲವನ್ನು ಕೂಡ ಸಮೀಕ್ಷೆ ಮಾಡ್ತಾಯಿದ್ದಾರೆ. ಈ ಸಮೀಕ್ಷೆ ಮೇ 5ನೇ ತಾರೀಕಿನಿಂದ 27ನೇ ತಾರೀಕುವರೆಗೆ ಇದೆ. 22 ಆದ ನಂತರ ಅದನ್ನು ಮುಂದುವರಿಸಬಾರ್ದು. ತಕ್ಷಣವೇ ಒಂದು 10 ದಿನಗಳ ಕಾಲ ಇವರು ನಮ್ಮ ಇದೇನು ಒಳ ಮೀಸಲಾತಿ ಜಾರಿಗಾಗಿ ಅದರ ಹೊಣೆಯನ್ನು ಹೊತ್ತಿರ್ತಕ್ಕಂಥ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರು ಒಂದು 10-15 ದಿನದೊಳಗಾಗಿಯೇ ರಿಪೋರ್ಟ್ ಕೊಡಬೇಕು. ಆ ತಕ್ಷಣವೇ ಸರ್ಕಾರವನ್ನು ಅಂಗೀಕರಿಸಿ ಒಳ ಮೀಸಲಾತಿಯನ್ನು ಜಾರಿ ತರುವಂಥ ಕಾರ್ಯವನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ, ಆಗ್ರಹಿಸ್ತೀನಿ. ನೀವು ಆದಷ್ಟು ಬೇಗ 22ನೇ ತಾರೀಕಿಗೆ ಈ ಸರ್ವೆನ ಮುಗಿದ ಆದಮೇಲೆ ಮತ್ತೆ ಅವರೆಲ್ಲರೂ ಕೂಡ ಅನಾಲಿಸಿಸ್ ಮಾಡಬೇಕು, ಎಷ್ಟು ಜನಸಂಖ್ಯೆ ಆಗಿದೆ. ಆಮೇಲೆ ಅದ್ರ ಜೊತೆಗೆ ನಾವೇನು ಮಾಡಿದ್ದೀವಿ ಅಂದರೆ ರಾಜ್ಯ ಸರ್ಕಾರದಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಸರ್ಕಾರಿ ನೌಕರಿದ್ದಾರೆ, ಅದರಲ್ಲಿ ಪರಿಶಿಷ್ಟ ಜಾತಿ ಸೇರಿದವರು ಎಷ್ಟು ಜನ ಇದ್ದಾರೆ, ಯಾವ್ಯಾವ ಪ್ರಮಾಣದಲ್ಲಿ ಯಾವ್ಯಾವ ಜಾತಿಯವರಿದ್ದಾರೆ, ಉಪಜಾತಿಗಳು ಎಲ್ಲವೂ ಹೇಳಬೇಕು. ಈಗ ಇಂಜಿನಿಯರಿಂಗ್ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಪ್ರತಿಯೊಂದು ಇಲಾಖೆ 38 ಇಲಾಖೆಗಳು ಬರ್ತವೆ, ಎಲ್ಲ ಯೂನಿವರ್ಸಿಟಿಗಳು ಬರ್ತವೆ. ಆ ಯೂನಿವರ್ಸಿಟಿಗಳಲ್ಲಿ ಯಾವ್ಯಾವ ಜಾತಿಯವರು ಯಾವ್ಯಾವ ಪ್ರಮಾಣದಲ್ಲಿ